ಜಿಯಾ ಉರ್ ರೆಹಮಾನ್ ಬಾರ್ಕ್ ಅವರು ಬಿಲ್ಗೆ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಎಂದಿದ್ದಾರೆ. ಎಂಐಎಂನ ಓವೈಸಿ ಈ ಬಿಲ್ ಅಸಂವಿಧಾನಿಕ, ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು ಕಸಿಕೊಳ್ಳುವಂತಹ ಉದ್ದೇಶ ಇದಾಗಿದೆ ಎಂದಿದ್ದಾರೆ. ಕಾಂಗ್ರೆಸ್ ಸಂಸದ ನಾಸಿರ್ ಹುಸೇನ್ ಕೂಡ ಈ ಬಿಲ್ ದೇಶದಲ್ಲಿ ಗಲಭೆಗೆ ಕಾರಣವಾಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಲವಾರು ನಾಯಕರು ಈ ವಿಷಯವಾಗಿ ಮಾತನಾಡಿದ್ದಾರೆ. ಇವತ್ತು ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಗಲಭೆಗೆ ಕಾರಣ ಆಗಬಹುದು. ಏನ್ ಗಲಭೆ ಇವ್ರು ಪ್ರಚೋದಿಸ್ತಾ ಇದ್ದಾರೆ, ಆಗ್ಬೇಕು ಅಂತ. ಆಗ್ಬಿಡ್ಲಪ್ಪ, ನೋಡಬಿಡೋಣ. ಆಲ್ ರೈಟ್, ನಾಸಿರ್ ಹುಸೇನ್ ಮಾಡ್ಸಪ್ಪ, ಅದೇನ್ ಗಲಭೆ ನೋಡಬಿಡೋಣ, ಮಾಡ್ಸಪ್ಪ, ನಡೆದೇ ಹೋಗ್ಬಿಡ್ಲಿ, ನೋಡ್ಬಿಡೋಣ ಹಂಗಾರೆ ಇನ್ನೊಂದ್ಸರಿ ಮಾಡ್ಸು ನೋಡೋಣ. ಯಾಕೆ ಆಗ್ಬೇಕು ಸರ್? ಮಾಡ್ಸು ನೋಡೋಣ, ಮಾಡ್ಸು, ಅದೆಲ್ಲೆಲ್ಲಿ ಮಾಡಿಸ್ತೀಯಾ ಮಾಡ್ಸು ನೋಡೋಣ, ನೋಡಬಿಡೋಣ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಅವಾಗ ಈ ಡ್ರಾಮಾ ಎಲ್ಲ ನಿಲ್ಲಿಸ್ಬಿಡಕ್ಕೆ ಕೇಳಿ ಅವ್ನು ಯಾವನ ನಾಸಿರ್ ಹುಸೇನ್ ಅಂತವ್ರಿಗೆಲ್ಲ. ಇಟ್ ವೋಂಟ್ ವರ್ಕ್. ರಿಯಾಕ್ಷನ್ ಬಂದ್ರೆ ಕೌಂಟರ್ ರಿಯಾಕ್ಷನ್ ಬರಲ್ವಾಗ ಇರುತ್ತೆ. ವಕ್ಫ್ ಏನಿದೆ ಅದರಲ್ಲಿ? ಅಲ್ಲಿ ಕಬ್ಬಟ್ಟೆ ಕಟ್ಕೊಂಡು ನಿಂತಿದ್ರಲ್ಲ, ಯಾವನ ಗೊತ್ತಿದೆಯಪ್ಪ ಅದರೊಳಗಡೆ ಏನಿದೆ ಅಂತ? ಅಯ್ಯನ್ ಬುದ್ಧಿ ತಂದು CAA ಇದೇ ಮಾಡಿದ್ದು ನಿಮ್ಮವರು. ಅವನು ಯಾವನೋ ಪುಂಗಿ ಬಿಟ್ಟು ಉಡಾಫೆ ಬಿಟ್ಟು ಬರೀ ಸುಳ್ಳು ಬಿಟ್ಟ. ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಲಬ 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 ಅಂತ ಬಡ್ಕೊಂಡ್ರಿ. ಕೇಳಿದ್ರೆ ಒಬ್ಬರಿಂದನೂ ಅದಕ್ಕೆ ಒಬ್ಬನಿಗೆ ಜ್ಞಾನ ಇಲ್ಲ, ಒಬ್ಬನಿಗೆ ಉತ್ತರ ಇಲ್ಲ ಅದಕ್ಕೆ CAA ಅಂದ್ರೆ ಏನು ಅಂತ ನೆಟ್ಟಿಗೆ. ಇದು ಅದೇನೆ. ನಮ್ಮ ಜಮೀನು ಭೂಮಿ ಮೇಲೆ ಆಸ್ತಿ ಹಕ್ಕುಗಳ ಮೇಲೆ ದಾಳಿ. ಹೆಂಗಪ್ಪ ದಾಳಿ? ಧಾರ್ಮಿಕ ಸ್ವಾತಂತ್ರ್ಯ ಹೆಂಗಪ್ಪ ದಾಳಿ? ಕೃಷ್ಣದೇವರಾಯನ ಕಾಲ ಮುಸ್ಲಿಮರು ಬರೋದಕ್ಕೆ ಮೊದಲೇ ಈ ದೇಶದಲ್ಲಿ ಇದ್ದಿದ್ದ ಲ್ಯಾಂಡು ಈಗ ವಕ್ಫ್ ಲ್ಯಾಂಡ್ ಅಂತಂದ್ರೆ ಹೆಂಗಪ್ಪ ಆಗತ್ತೆ? ನಾವೇನು ಹೇಳಬೇಕು ಅಂತ. ಯಾವ ಮುಸ್ಲಿಂ ದೇಶದಲ್ಲೇ ಇಲ್ಲ ವಕ್ಫ್ಗಳು, ನಮ್ಮ ದೇಶಕ್ಕೆ ತಂದು ಇಟ್ಟಿದ್ದಾರೆ. ಕಂಡು ವಕ್ಫಾಸ್ತಿ ಅಂತ ಬರ್ಕೊಳಕ್ಕೆ ಏನು ನಿಮ್ಮ ಮನೆದು ಹಿತ್ಲ ಇದು ದೇಶ ಅಂದರೆ? ಈ ವಕ್ಫ್ ಅನ್ನೋ ಆಸ್ತಿಗಳು ಎಷ್ಟು ಮುಸ್ಲಿಮರಿಗೆ ಲಾಭ ಆಗಿದೆ ಅಂತ ಮಿಸ್ಟರ್ ನಾಸಿರ್ ಹುಸೇನ್ ಬಾಪ ಪಟ್ಟಿ ತಗೊಂಬ ಇಲ್ಲಿ ನೋಡ್ತೀನಿ. ಅದು ಎಷ್ಟು ಬಡ ಮುಸ್ಲಿಮರಿಗೆ ನಿನ್ನ ಗಣಂದಾರಿ ವಕ್ಫ್ ಸಂಸ್ಥೆಯಿಂದ ಅದೇನು ಲಾಭ ಆಗಿದೆ ಅಂತ ನೋಡೋಣ. ತಗೊಂಬ ಇಲ್ಲಿ ಪಟ್ಟಿನ, ನಾನು ನೋಡಬಿಡ್ತೀನಿ. ಲಾಭ ಪಡೆದಿರೋ ಬುರ್ಡೆ ತಗೊಂಬಂದು ಲೂಟಿ ಹೊಡೆದು ತಿಂದಿರೋ ಲೀಡರ್ಗಳು ತಮ್ಮ ಹೇಸಿಗೆ ನಾವು ಉಳಿಸ್ಕೊಳಕ್ಕೆ ಮಾಡ್ತಿರೋಂಥ ಡ್ರಾಮಾ ಮಾಸ್ಟರ್ಗಳನ್ನು ತಗೊಂಬಂದು ಅದೇನಾಗುತ್ತೆ ಆಗೋಗ್ಬಿಡ್ಲಿ ನೋಡಬಿಡೋಣ ಅನ್ಬೇಕು. ಗಲಭೆ ಆಗತ್ತಾ? ಈ ಥರ ಎದುರಿಸಿದ್ರೆ ನಡೆಯಲ್ಲ. ಎರಡನೇದು ಏನಿದೆ ಅದರಲ್ಲಿ? ಕಂಡಿದ್ದನ್ನೆಲ್ಲ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಓಕೆ, ಕಂಡಿದ್ದೆಲ್ಲ ಏನೇ ಆದರೂ ಮುಸ್ಲಿಮರು ವಲಸಿಗರೇ, ಅದು ಯಾವತ್ತಾರು ಬಂದಿರಲಿ. ಇಲ್ಲಿರೋ ಮುಸ್ಲಿಮರೇ ಭಾರತೀಯರೇ, ಅದೇನು ಅನುಮಾನ ಇಲ್ಲ ಈಗ ಅಲ್ವಾ? ಹಾಗಿದ್ದಾಗ ಸ್ಪೆಷಲ್ ಯಾಕೆ ನಿಮಗೆ ಪ್ರೊಟೆಕ್ಷನ್ಗೆ? ನಾಳೆ ನಾವು ಸ್ಟಾರ್ಟ್ ಮಾಡಿದ್ರೆ 20,000 ವರ್ಷದ ಹಿಂದೆ ವಾಲ್ಮೀಕಿ ಮಹರ್ಷಿ ತೋರಿಸಿದ ಈ ಜಾಗ ಎಲ್ಲ ಅಂತಂದ್ರೆ